ಇರಾನ್ನಲ್ಲಿ ಕನ್ನಡಿಗರು ಸಿಲುಕಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರೋ ಕನ್ನಡಿಗರ ಜೊತೆಗೆ ಮಾತನಾಡಿದ್ದೇನೆ. ನಮ್ಮ ವಕ್ತಾರ ನಟರಾಜ್ ಗೌಡ ಜೊತೆಗೆ ಮಾತನಾಡಿದ್ದೇನೆ. ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಅಲ್ಲಿ ನಮ್ಮ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಅವ್ರ ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಅವ್ರ ಜೊತೆಗೆ ಮಾತನಾಡಿದಾರಂತೆ. ಇರಾನ್ನಲ್ಲಿ ಕನ್ನಡಿಗರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಅವರನ್ನ ಕರೆತರುವ ಪ್ರಯತ್ನ ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಇರಾನ್ನಲ್ಲಿರುವಂತ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ, ಭಯ ಪಡುವ ಅವಶ್ಯಕತೆ ಇಲ್ಲ. ಅಲ್ಲಿರುವಂತ ಕನ್ನಡಿಗರ ಜೊತೆಗೆ ನಾನು ಮಾತನಾಡಿದ್ದೇನೆ. ಜೊತೆಗೆ ನಮ್ಮ ವಕ್ತಾರ ನಟರಾಜ್ ಗೌಡ ಜೊತೆಗೆ ಮಾತನಾಡಿದ್ದೇನೆ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟರಾಜ್ ಗೌಡನ ಜೊತೆ ಮಾತನಾಡಿದೆ. ಎಲ್ಲ ಇನ್ನೂ ಅದು ಬಂದಾಗ್ಬಿಟ್ಟಿದೆ. ಏರ್ಪೋರ್ಟ್ ಬಂದಾಗಿ ನಾಳೆ ನಾಳಿದ್ರಲ್ಲಿ ಬಂದ್ ತೆಗೆದಾಕಿದ ತಕ್ಷಣನೇ ಅವ್ರು ಸುರಕ್ಷಿತವಾಗಿದ್ದಾರೆ ಎಲ್ಲ, ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿಂದ ಕರ್ತರ್ತಕ್ಕಂಥ ಪ್ರಯತ್ನ. ನಟರಾಜ್ ಗೌಡನ ಜೊತೆ ಮಾತನಾಡಿದೆ. ಎಲ್ಲ ಇನ್ನೂ ಅದು ಬಂದಾಗ್ಬಿಟ್ಟಿದೆ. ಏರ್ಪೋರ್ಟ್ ಬಂದಾಗಿ ನಾಳೆ ನಾಳಿದ್ರಲ್ಲಿ ಬಂದ್ ತೆಗೆದಾಕಿದ ತಕ್ಷಣನೇ ಅವ್ರು ಸುರಕ್ಷಿತವಾಗಿದ್ದಾರೆ ಎಲ್ಲ, ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿಂದ ಕರ್ತರ್ತಕ್ಕಂಥ ಪ್ರಯತ್ನ. ನಟರಾಜ್ ಗೌಡನ ಜೊತೆ ಮಾತನಾಡಿದೆ. ಎಲ್ಲ ಇನ್ನೂ ಅದು ಬಂದಾಗ್ಬಿಟ್ಟಿದೆ. ಏರ್ಪೋರ್ಟ್ ಬಂದಾಗಿ ನಾಳೆ ನಾಳಿದ್ರಲ್ಲಿ ಬಂದ್ ತೆಗೆದಾಕಿದ ತಕ್ಷಣನೇ ಅವ್ರು ಸುರಕ್ಷಿತವಾಗಿದ್ದಾರೆ ಎಲ್ಲ, ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದಾದ್ಮೇಲೆ